ರಾಜನಾಥ್ ಸಿಂಗ್ ಜೊತೆ ಹಾಗೆ ಮೋದಿ ಮತ್ತು ಅಮಿತ್ ಶಾ ಒಂದು ಗಂಭೀರವಾದಂತ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಪ್ರಧಾನಿ ಮೋದಿ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಪ್ರತ್ಯೇಕವಾಗಿ ಮುಂದಿನ ಹಂತದಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕಾಗತ್ತೆ. ಈಗಾಗಲೇ ವಾರ್ ಎಸ್ಕಲೇಷನ್ಸ್ ಆದ್ರೆ ಅಥವಾ ಮುಂದಿನ ಹಂತದಲ್ಲಿ ದಾಳಿ ಆದ್ರೆ ಅದಕ್ಕೆ ಬೇಕಾದಂತ ಆರ್ಥಿಕವಾದಂತ ನೀತಿ ಇರ್ಬೋದು, ಅದೇ ರೀತಿ ಡಿಫೆನ್ಸ್, ಮಿಲಿಟರಿ, ಜಿಯೋಪೊಲಿಟಿಕ್ಸ್, ಅದರ ಜೊತೆಗೆ ದೇಶಾದ್ಯಂತ ಯಾವ ರೀತಿ ಅಲರ್ಟ್ ಮಾಡಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಇವರೆಲ್ಲರೂ ಕೂಡ ಮೂವರು ನಾಯಕರು ಮೋದಿ, ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಪ್ರತ್ಯೇಕವಾಗಿ ಸಭೆ ನಡೆಸಿದ್ದಾರೆ, ಮಾತುಕತೆ ಕೂಡ ಮಾಡಿದ್ದಾರೆ. ಅಫ್ಕೋರ್ಸ್ ಒಂದಲ್ಲ ಒಂದು ಡೆವಲಪ್ಮೆಂಟ್ ಆಗ್ತಾನೆ ಇರುತ್ತೆ. ಕೇವಲ ಕ್ಯಾಬಿನೆಟ್ ಮೀಟಿಂಗ್, ಇವತ್ತಿನ ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನೇ ಅಜೆಂಡಾ ಇದ್ರು ಕೇವಲ ಒಂದು ಅಜೆಂಡಾ, ಅದು ನಿನ್ನೆ ಆದಂಥ ಅಟ್ಯಾಕ್ ಬಗ್ಗೆ ಏನಾಗುತ್ತೆ ಅದರ ಮುಂದುವರೆದ ಭಾಗವಾಗಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಚರ್ಚೆ ಆಗಿರುತ್ತೆ. ಮತ್ತೆ ಹೀಗಾಗಿ ಸಹಜವಾಗಿ ಇವತ್ತಿನ ಮೀಟಿಂಗಲ್ಲಿ ಅಂದರೆ ಏನು ಟಾಕ್ಸ್ ಆಗಿರುತ್ತೆ ಅದು ಗಂಭೀರವಾದಂಥ ಸ್ವರೂಪದಲ್ಲಿರುತ್ತೆ, ಎಲ್ಲರೂ ಕೂಡ ಹೊರಗಡೆ ಹೇಳಲ್ಲ. ಬಟ್ ಆಗಿರುವಂಥ ತಯಾರಿಗಳನ್ನು ನೋಡ್ತಾ ಇದ್ರೆ ಈಗ ಅವರ ರಿಟಾಲಿಯೇಷನ್ಸ್ಗೆ ನಾವು ರೆಡಿ ಆಗ್ತಾ ಇರ್ತೀವಿ. ರಿಟಾಲಿಯೇಷನ್ ಸಂದರ್ಭದಲ್ಲಿ ಏನೆಲ್ಲ ಮಾಡಬೇಕಾಗುತ್ತೆ, ಮಿಲಿಟರಿ ವೈಸ್ ಮಾಡ್ತಾ ಇರ್ತಾರೆ. ಅಟ್ ದ ಸೇಮ್ ಟೈಮ್ ಸಿವಿಲ್ ಡಿಫೆನ್ಸ್ ವೈಸ್ ಏನೆಲ್ಲ ಕ್ರಮ ಕೈಗೊಳ್ಳಬೇಕಾಗತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ಆಗಲೇ ಗಿರೀಶ್ ಅವರು ಹೇಳ್ತಾ ಇದ್ರು, ಪ್ರಮುಖವಾಗಿ ಆರ್ಥಿಕವಾಗಿ ನಾವು ತಯಾರಿ ಆಗಬೇಕಾಗತ್ತೆ. ಯಾಕಂದರೆ ಅಫ್ಕೋರ್ಸ್ ಚೀನಾದ ಮೇಲೆ ಟಾರಿಫ್ ಸ್ಯಾಂಕ್ಷನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಚೀನಾ ಕೂಡ ನಮಗೆ ಅವರಿಂದ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲಿ ಬಂದು ಬಂಡವಾಳ ಹೂಡಿಕೆಗೆ ಬಾರದಂತೆ ಏನೇನು ಕ್ರಮ ಬೇಕು ಅದೆಲ್ಲವೂ ಕೂಡ ಹಿಂದೆಗಳ ನಿಂತೆ ಮಾಡುತ್ತೆ. ಅದಕ್ಕೆ ಬೇಕಾದಂಥ ಎಲ್ಲವನ್ನೂ ಕೂಡ ತಯಾರಿ ಮಾಡಲಾಗುತ್ತೆ. ಅಫ್ಕೋರ್ಸ್ ಇದೆಲ್ಲವೂ ಕೂಡ ಈಗಾಗಲೇ ಲೆಕ್ಕಾಚಾರ ಆಗಿರುತ್ತೆ.